ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶೋಭಾ ಗಾರ್ಡನಿಂಗ್. ಪ್ರೈಸ್ ಲಾರ್ಡ್ एवरीवन, वेलकम बैक टू माय चैनल शोभा गार्डनिंग. ಹಾಯ್ ದೋಸ್ತೋ, सबको नमस्कार. सब कैसे है, सब अच्छी है ना. ಸ್ನೇಹಿತರೆ, ಇವತ್ತಿನ ವಿಡಿಯೋ ಏನಂತ ನೋಡ್ತಾ ಇದ್ದೀರಾ? ಈ ನೋಡಿ, ಅಷ್ಟು ಮೆಡಿಸಿನಲ್ ವ್ಯಾಲ್ಯೂ ಇರುವ ಈ ಪ್ಲ್ಯಾಂಟ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಸ್ನೇಹಿತರೆ. ಈ ಸೊಪ್ಪಿನ ಹೆಸರು ಗಣಿಕೆ ಸೊಪ್ಪು ಅಂತ ಕರೀತಾರೆ, ಕಾಸಿ ಸೊಪ್ಪು ಅಂತ ಕರೀತಾರೆ, ಕರಿಕಾಚಿ ಸೊಪ್ಪು ಅಂತ ಕರೀತಾರೆ. ಮತ್ತು ಇದರ ಇಂಗ್ಲೀಷ್ ನೇಮ್ ಏನಂದರೆ ಡಾರ್ಕ್ ನೈಟ್ ಶೇಡ್ ಅಂತ ಕರೀತಾರೆ ಸ್ನೇಹಿತರೆ. ಇಂಗ್ಲೀಷಲ್ಲಿ ಸೈಂಟಿಫಿಕ್ ನೇಮ್ ಬಂದು ಸೊಲೆನಮ್ ನಿಗ್ರಮ್ ಅಂತ ಕರೀತಾರೆ ಸ್ನೇಹಿತರೆ. ಇದು ಅಷ್ಟು ಬೆನಿಫಿಟ್ಸು ಸ್ನೇಹಿತರೆ. ಏನಂತ ನಾನು ನಿಮಗೆ ಎಲ್ಲ ಡೀಟೇಲಾಗಿ ಹೇಳ್ತೀನಿ ಸ್ನೇಹಿತರೆ. ಮಕ್ಕಳಿಗೆ ತುಂಬ ಯೂಸ್ಫುಲ್ ಸ್ನೇಹಿತರೆ. ಇದು ಹೊಟ್ಟೆ ಹುಣ್ಣು ಬರುತ್ತಲ್ಲ, ಯಾವಾಗ ನೋಡಿದ್ರೂ ಬಾಯಲ್ಲಿ ಏನು ಅಲ್ಸರು ಆ ಥರ ಇದು ಬಾಯಿ ಹುಣ್ಣು ಬರುತ್ತಲ್ಲ ಸ್ನೇಹಿತರೆ ಮಕ್ಕಳಿಗೆ. ಅಂಥ ಮಕ್ಕಳಿಗೆ ಇದು ಏನು ಮಾಡಿ ನೀವು ಸೊಪ್ಪು ಸಾರು ಮಾಡಿ ಕೊಡ್ಬೋದು. ಇಲ್ದಿದ್ರೆ ಪಲ್ಯ ತಿನ್ನೋದಿಲ್ಲ, ತುಂಬ ಕಹಿ ಇದಿರುತ್ತೆ. ನೀವು ಪಾಲಕ್ ಸೊಪ್ಪು ಯೂಸ್ ಮಾಡ್ತೀರಲ್ಲ, ಆ ಪಾಲಕ್ ಸೊಪ್ಪಲ್ಲಿ ಇದು ಮಿಕ್ಸ್ ಮಾಡಿ ಕೊಟ್ಟರೆ ನಿಮಗೆ ಗೊತ್ತಾಗಲ್ಲ. ಮಕ್ಕಳಿಗೆ ಸಾಂಬಾರು ಥರ ಮಾಡಿ ಕೊಟ್ಟರೆ ಇದು ಅಷ್ಟೊಂದು ಗೊತ್ತಾಗಲ್ಲ ಸ್ನೇಹಿತರೆ. ಆಮೇಲೆ ಇದು ಏನಂದರೆ ಹೇಗೆ ಬೆಳಿಬೋದು ಅಂದರೆ, ಇದು ಸೀಡ್ಸ್ ಬರುತ್ತೆ ಸ್ನೇಹಿತರೆ. ನಿಮಗೆ ಮೀಶೋನಲ್ಲಿ ಸಿಗುತ್ತೆ ಸೀಡ್ಸು. ಇಲ್ಲದಿದ್ದರೆ ನೋಡಿ, ಈ ಥರ ಇದು ಥರ ಬರುತ್ತೆ ಬ್ಲ್ಯಾಕ್ ನೋಡಿ. ಇದು ಬಂದ್ಬಿಟ್ಟು ಕೂಡ ನೀವು ಹಾಗೆ ತಿನ್ಬೋದು ಸ್ನೇಹಿತರೆ. ಹೊಟ್ಟೆ ಹುಣ್ಣಿಗೆ ತುಂಬ ಒಳ್ಳೆಯದು ಸ್ನೇಹಿತರೆ. ಇದು ಅಷ್ಟು ಬೆನಿಫಿಟ್ಸ್ ಇದೆ ಇದರಲ್ಲಿ. ಇದು ಕೂಡ ನೀವು ಮಣ್ಣಲ್ಲಿ ಹಾಕ್ಬಿಟ್ರೂ ಕೂಡ ಇದು ತುಂಬ ಗಿಡಗಳು ಬರುತ್ತೆ ಸ್ನೇಹಿತರೆ. 1ರಿಂದ 10 ಗಿಡಗಳು ಕೂಡ ಬೆಳಿಬೋದು. ಇದು ಕೃಷಿ ಕೂಡ ಮಾಡ್ತಾರೆ, ವ್ಯವಸಾಯ ಮಾಡ್ತಾರೆ ಸ್ನೇಹಿತರೆ. ಇದರಲ್ಲಿ ತುಂಬ ವ್ಯವಸಾಯ ಕೂಡ ಮಾಡ್ತಾರೆ. ಒಂದು ಕಟ್ಟು ಇದು 30-40 ರೂಪಾಯಿ ಅಂತ ಕೂಡ ಸೇಲ್ ಮಾಡ್ತಾರೆ ಸ್ನೇಹಿತರೆ. ಇದು ಅಷ್ಟು ಬೆನಿಫಿಟ್ಸ್ ಇದೆ. ಇದು ನೀವು ಮಕ್ಕಳಿಗೆ ನೀವು ಕೊಡ್ಬೋದು ಸ್ನೇಹಿತರೆ. ನೋಡಿ ಅದರದ್ದು ಹೂವು ಯಾವ ಥರ ಇದೆ ಅಂತ ನೋಡಿ. ಈ ಮೆಣಸಿನ್ಕಾಯಿ ಹೂವು ಬರುತ್ತಲ್ಲ ಸ್ನೇಹಿತರೆ, ನೋಡಿ ಆ ಥರ ಇರುತ್ತೆ. ಅದೇ ಸ್ನೇಹಿತರೆ, ಇದು ಅಷ್ಟು ಬೆನಿಫಿಟ್ಸು. ಇದು ನಾನು ಮೀಶೋನಲ್ಲೇ ತೊಗೊಂಡೆ ಇದ್ರ ಸೀಡ್ಸು. ಇದು ನೋಡಿ, ನಾವು ಒಂದು ಹಾಕ್ಬಿಟ್ರೂ ಈಗ ನನಗೆ 2-3 ಗ್ರೋ ಬ್ಯಾಗಲ್ಲಿ ಇದು ಬೆಳೀತಾ ಇದೆ ಸ್ನೇಹಿತರೆ. ಇದು ನೀವು ಮನೆಗೆ ಆಗಂಗೆ ನೀವು ಬೆಳೆಸ್ಕೊಬೋದು. ನಾವು ಒಂದು 4 ಜನ ಇದ್ದೀರಿ ಅಂದರೆ ಮನೆಯಲ್ಲಿ ಈ ಥರ 2-3 ಗ್ರೋ ಬ್ಯಾಗಲ್ಲಿ ಬೆಳೆಸ್ಕೊಂಡ್ರು ಒಂದು ಸ್ವಲ್ಪ ಕಿತ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಸೊಪ್ಪು ಸಾರು ನಾವು ಮಾಡ್ಬೋದು ಸ್ನೇಹಿತರೆ. ಮಕ್ಕಳಿಗೆ ಅಷ್ಟು ಒಳ್ಳೇದು, ಇದು ದೊಡ್ಡವ್ರಿಗೂ ಒಳ್ಳೆಯದು. ಇದರಲ್ಲಿ ಇವಾಗ ನಾನು ತೋರಿಸ್ದಂಗೆ ಬ್ಲ್ಯಾಕ್ ಸೀಡ್ಸ್ ಬರುತ್ತಲ್ಲ ಸ್ನೇಹಿತರೆ, ಅದು ನೀವು ದೊಡ್ಡವ್ರು ಕೂಡ ಹಾಗೆ ತಿನ್ಬೋದು. ಅಷ್ಟು ಒಳ್ಳೆಯದು ಇದು. ಏನಂದರೆ ಅಷ್ಟು ಬೆನಿಫಿಟ್ಸ್ ಇದೆ ಸ್ನೇಹಿತರೆ. ಈ ಥರ ಔಷಧಿ ಗಿಡಗಳನ್ನ ನೀವು ಏನಂದರೆ ಟೆರೆಸ್ ಗಾರ್ಡನಿಂಗ್ ಮೇಲೆ ಮಾಡ್ಕೊಬೋದು, ಹಾಕ್ಕೊಬೋದು. ಇಲ್ದಿದ್ರೆ ನಿಮ್ಮ ಗಾರ್ಡನಲ್ಲಿ ಹಾಕ್ಕೊಬೋದು, ಬಾಲ್ಕನಿಯಲ್ಲಿ ಹಾಕ್ಕೊಬೋದು ಸ್ನೇಹಿತರೆ. ಇದಕ್ಕೆ ನೋಡಿ, ಅಷ್ಟು ಬಿಸಿಲು ಬೇಡ, ನಾರ್ಮಲ್ ಬಿಸಿಲಿದ್ರೂ ಬೆಳೆಯುತ್ತೆ, ಬಿಸಿಲಲ್ಲೂ ಬೆಳೆಯುತ್ತೆ ಸ್ನೇಹಿತರೆ. ಆ ಥರ ಗಿಡ ಇದು. ತುಂಬ ತೋಟಗಳಲ್ಲೂ ಬೆಳೀತಾರೆ ಇದು. ಅಷ್ಟು ಚೆನ್ನಾಗಿರುತ್ತೆ ಇದು. ಆಮೇಲೆ ಸ್ನೇಹಿತರೆ, ಇನ್ನು ಯಾವ ಥರ ತಿನ್ಬೋದು ಅಂದರೆ, ಇದು ಶುಂಠಿ ಮತ್ತು ಜೇನುತುಪ್ಪ, ಈ ಸೊಪ್ಪನ್ನ ನೀವು ಜಜ್ಜಿ ಕೂಡ ದೊಡ್ಡವ್ರು ತಿನ್ಬೋದು. ಮಕ್ಕಳಿಗೆ ಆ ರಸ ಕೂಡ ಕೊಡ್ಬೋದು ಸ್ನೇಹಿತರೆ. ಅಷ್ಟು ಒಳ್ಳೆಯದು ಇದು. ಬಾಯಿ ಹುಣ್ಣಿಗೆ ಅಷ್ಟು ಒಳ್ಳೆಯದು ಸ್ನೇಹಿತರೆ. ತುಂಬ ಮಕ್ಕಳಿಗೆ ಬಾಯಿ ಹುಣ್ಣು ಬಂದರೆ ಊಟ ಮಾಡಲ್ಲ, ಅಷ್ಟು ಕಷ್ಟ ಆಗುತ್ತೆ ಪಾಪ, ಅಷ್ಟು ಕಷ್ಟಪಡ್ತಾರೆ. ಆದ್ದರಿಂದ ಇದು ನೀವು ಆ ಥರ ಮಾಡಿ ಕೊಡ್ಬೋದು ಸ್ನೇಹಿತರೆ. ಪಲ್ಯ ಮಾಡೋಕ್ಕಾಗಲ್ಲ, ಮಕ್ಕಳು ಕಹಿ ತಿನ್ನಲ್ಲ. ನಾನು ಮೊದಲು ಹೇಳ್ದಂಗೆ ನೀವು ಸೊಪ್ಪು ಸಾಂಬಾರಲ್ಲಿ ಹಾಕಿ, ನಾನು ಆ ಥರನೇ ಮಾಡಿಕೊಡೋದು ನನ್ನ ಮಕ್ಕಳಿಗೆ. ಅದರಿಂದ ನಾನು ಎಷ್ಟು ಸರಿ ಮಾಡಿದ್ದೀನಿ ಸ್ನೇಹಿತರೆ, ಕಹಿ ಇರೋದಿಲ್ಲ. ಇದು ಚೆನ್ನಾಗೇ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇದು ಅಷ್ಟು ಬೆನಿಫಿಟ್ಸ್ ಇದೆ ಸ್ನೇಹಿತರೆ. ಇದು ಯಾವ ಥರ ಬೆಳಿಬೋದು ಅಂದರೆ, ಯಾವ ಥರ ಮಣ್ಣು ಅಂದರೆ ಸ್ನೇಹಿತರೆ, ನಾರ್ಮಲ್ ಮಣ್ಣಲ್ಲೇ ಬೆಳೆಯುತ್ತೆ. ಇದಕ್ಕೆ ನೀವು ಗೊಬ್ಬರ ಅದೆಲ್ಲ ಹಾಕೋಂಗೆ ಏನು ಬೇಡ ಸ್ನೇಹಿತರೆ. ನಾರ್ಮಲ್ಲು ಮಣ್ಣು ಯೂಸ್ ಮಾಡ್ಕೊಳ್ಳಿ, ಗಾರ್ಡನ್ ಮಣ್ಣು. ಒಂದು ಸ್ವಲ್ಪ ಗೊಬ್ಬರ ಹಾಕಿ ಮಿಕ್ಸ್ ಮಾಡಿ ಈ ಥರ ಗ್ರೋ ಬ್ಯಾಗಲ್ಲಿ ಹಾಕಿ, ಇಲ್ದಿದ್ರೆ ಪಾಟಲ್ಲಿ ಹಾಕ್ಕೊಳ್ಳಿ. ಒಂದು ದೊಡ್ಡ ಪಾಟಲ್ಲಿ ಹಾಕಿದ್ರೇ ಇದು ಬೆಳೆಯುತ್ತೆ, ಚಿಕ್ಕ ಪಾಟಲ್ಲಿ ಹಾಕಬೇಡಿ. ಒಂದು ಸ್ವಲ್ಪ ಜಾಗ ಜಾಸ್ತಿ, ಈ ಥರ ಗ್ರೋ ಬ್ಯಾಗಲ್ಲಿ ಜಾಗ ಜಾಸ್ತಿ ಇದ್ದರೆ ಇದು ಆರಾಮಾಗಿ ಬೆಳ್ಕೊಂಡು ಹೋಗುತ್ತೆ. ಓಕೆನಾ ಸ್ನೇಹಿತರೆ?
ಈ ಥರ ಮೆಡಿಸಿನಲ್ ಪ್ಲ್ಯಾಂಟು ತುಳಸಿ, ದೊಡ್ಡಪತ್ರೆ ಗಿಡ, ಆಮೇಲೆ ಪುದೀನ, ಜಿಂಜರು ಇದೆಲ್ಲ ನಿಮ್ಮ ಬೇಕಾದದ್ದು ಗಾರ್ಡನಲ್ಲಿ ನೀವು ಹಾಕ್ಕೊಬೋದು ಸ್ನೇಹಿತರೆ. ನಿಮ್ಗೆ ಯೂಸ್ಫುಲ್ ಆಗುತ್ತೆ. ದಿನಕ್ಕೆ ಏನಾದರೂ ಒಂದು ನೀವು ಬೇಕಂದರೆ ನೀವು ಗಾರ್ಡನಲ್ಲೇ ನಿಮಗೆ ಟೆರೆಸಲ್ಲಿ ನಿಮಗೆ ಸಿಗುತ್ತೆ ಸ್ನೇಹಿತರೆ, ನಿಮ್ಗೆ ಬೇಕಾಗಿರೋದಿಲ್ಲ. ಓಕೆನಾ ಸ್ನೇಹಿತರೆ, ಈ ಥರ ಮೆಡಿಸಿನಲ್ ಪ್ಲ್ಯಾಂಟ್ಗಳನ್ನ ನೀವು ಹಾಕ್ಕೊಳ್ಳಿ. ಓಕೆನಾ ಸ್ನೇಹಿತರೆ. ಓಕೆ ಸ್ನೇಹಿತರೆ, ವಿಡಿಯೋನ ನೋಡಿದ್ರೆ ನಿಮ್ಗೆ ಇಷ್ಟ ಆಯಿತಾ? ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಗಿಡದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಟೇಕ್ ಕೇರ್, ಬಾಯ್ ಸ್ನೇಹಿತರೆ.